ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತು ಕ್ಯಾಂಪಿಂಗ್ ಹೋಗ್ತಾ ಇದ್ದೀವಿ ಒಂದು ಒಳ್ಳೆ ಲೊಕೇಶನ್ಗೆ. ನಮ್ಮ ಮನೆಯಿಂದ ಒಂದು 23 ಕಿಲೋಮೀಟರ್ಸ್ ಆಗುತ್ತೆ. ಜಾಗ ಬಂದು ಪ್ರೈವೇಟು, ಎಲ್ಲರಿಗೂ ಅಂದರೆ ಸ್ವಲ್ಪ ಪಬ್ಲಿಕ್ ಆಕ್ಸೆಸ್ ಇರಲ್ಲ. ಸೊ ನಮಗೆ ಫ್ರೆಂಡ್ ಗೊತ್ತಿರೋದ್ರಿಂದ ಹೋಗಿ ಕ್ಯಾಂಪಿಂಗ್ ಮಾಡ್ತಾ ಇದ್ದೀವಿ. ಒಂದು 4 ಮೆಂಬರ್ಸು. ಸದ್ಯಕ್ಕೆ ಇವಾಗ 2 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಇನ್ನು 6 o'clock ಸಂಜೆ ಆದಮೇಲೆ ಒಂದು 2 ಮೆಂಬರ್ಸ್ ಜಾಯ್ನ್ ಆಗ್ತಾರೆ. ಮತ್ತು ಸೊ ನಮ್ಮ ಕರ್ನಾಟಕ ರೈಡರ್ಸ್ ಕ್ಲಬ್ ಅಡ್ಮಿನ್ನು, ಓನರು, ಟೀಮ್ ಓನರು ಮತ್ತು ಅಡ್ಮಿನ್ ಇಬ್ಬರು ಜಾಯ್ನ್ ಆಗ್ತಾರೆ. ಓ ಮೈ ಗಾಡ್, ಹೈವೇ ಫುಲ್ಲು ಜಾಮ್ ಆಗಿಬಿಟ್ಟಿದೆಯಲ್ಲಪ್ಪ. ನಾನೇ ಎಷ್ಟೋ ಬೆಟರು ಸರ್ವಿಸ್ ರೋಡಲ್ಲಿ ಬಂದೆ. ಸೊ ನೋಡಿ, ಅಲ್ಲೊಬ್ಬರು ಬರ್ತಾಯಿದ್ದಾರೆ ಹಿಮಾಲಯನಲ್ಲಿ, ಚಿರಾಗ್ ಅಂತ, ನಮ್ಮ ಸೈಕ್ಲಿಸ್ಟ್ ಫ್ರೆಂಡ್ ಅವರು. ಫುಲ್ ಜಾಮ್ ಆಗಿಬಿಟ್ಟಿದೆ. ನಾನು ಅಲ್ಲಿ ಬರೋಕ್ಕೆ ಹೇಳಿದೆ, ಅವರೇ ಬೇಗ ಹೋಗ್ತಾರೆ ಅಂದ್ಕೊಂಡ್ರೆ ಇವಾಗ ಫುಲ್ ಜಾಮಿಲ್ಲಿ. ಸೊ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಏನಿವತ್ತು ತುಂಬ ಟ್ರಾಫಿಕ್ ಆಗ್ಬಿಟ್ಟಿದೆಯಲ್ಲ ಹೈವೇ. ಈ ರೋಡ್ ಬಂದು ನಾನು ಸೈಕ್ಲಿಂಗ್ ಬರುವಂತಹ ಜಾಗ. ಆ್ಯಂಡ್ ಈ ರೋಡಲ್ಲೂ ಕೂಡ ತುಂಬಾ ಹಳ್ಳಿ ವೈಬ್ಸ್ ಇತ್ತು. ಈಗ ಎಲ್ಲ ಕಡೆ ಲೇಔಟ್ ಮಾಡಿ 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 ಆ್ಯಂಡ್ ಸ್ವಲ್ಪ ಮೈನಿಂಗ್ ಕೂಡ ಇಲ್ಲಿ ಜಾಸ್ತಿ, ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಲೇಔಟ್ ಎಲ್ಲ ಮಾಡಿ ನೆಕ್ಸ್ಟು ಮೈನಿಂಗ್ ಎಲ್ಲ ಮಾಡಿ ನೇಚರ್ ಒಂದು ಸ್ವಲ್ಪ ಅಂದರೆ ಚೇಂಜ್ ಆಗಿಬಿಟ್ಟಿದೆ ಈ ಕಡೆ ವೈಬ್ಸು. ಫಸ್ಟು ತುಂಬಾ ಚೆನ್ನಾಗಿತ್ತು, ಫುಲ್ ಗ್ರೀನರಿ, ಎಲ್ಲಿ ನೋಡಿದ್ರು ಮರ ಗಿಡಗಳಿತ್ತು. ಆಮೇಲೆ ಈ ಕಡೆ ಸ್ವಲ್ಪ ಚಿರತೆಗಳ ಕಾಟ ಜಾಸ್ತಿ. ಈ ಸ್ಟೀಪ್ ಒಂದು ಹತ್ತಿಸ್ಬೇಕು. ಈ ಸ್ಟೀಪ್ ಹತ್ತಿಸ್ಬೇಕು ಬ್ರೋ. ಹಾಂ, ಹತ್ತಿಸ್ತೀರಾ? ನಾನು ಹೋಗ್ಬಿಡ್ತೀನಿ ಫಸ್ಟ್, ಆಮೇಲೆ ಬನ್ನಿ, ಓಕೆನಾ? ಫಸ್ಟ್ ಟೈಮ್ ನಾನು ಗಾಡಿ ಬೀಳ್ಸಿದ್ದಿಲ್ಲೇ. ಹಾಂ ಹಾಂ, ನನ್ನ ಹಿಂದೆ ಆಮೇಲೆ ಬನ್ನಿ, ನಾನು ಹತ್ತಿಸಿದ ಆದಮೇಲೆ. ಹಾಂ, ಇದು ಈ ಕಡೆ ಎಲ್ಲೂ ಹೋಗಲ್ಲ. ಹುಷಾರು, ಆರಾಮಾಗಿ ಹೋಗಿ, ನಿಧಾನಕ್ಕೆ ಹೋಗಿ. ಇದೊಂದು ಸ್ಟೀಪ್ ಗುರು, ಇಳಿಸಿ ಹತ್ತಿಸೋದು ನೋಡಿ ಹೆಂಗಿದೆ, ಎಷ್ಟು ಹೈಟಲ್ಲಿ ಅಪ್ಪ. ಓಹೋ, ಏನು ಈ ಪಾರ್ಟಿ. ಹಚ್ಬೇಕಾದ್ರೆ ಹಿಂಗಿರುತ್ತೆ ಸ್ಟೀಪು. ಆ್ಯಂಡ್ ಬರಬೇಕಾದ್ರೆ ಏನು ಅಷ್ಟಕ್ಕಷ್ಟೇ, ಏನಂದರೆ ಡೌನ್ ಅಷ್ಟೊಂದು ಗೊತ್ತಾಗಲ್ಲ. ಹಚ್ಬೇಕಾದ್ರೆ ತುಂಬ ಅಪ್ ಅನಿಸುತ್ತೆ. ನೋಡಿ ನೋಡಿ, ಗಾಡಿ ಅಂತೂ ಸೈಡ್ಗೆ ಹೋಗುತ್ತೆ ಗುರು.
ಸೊ ನಮ್ಮ ಫ್ರೆಂಡ್ ಬರಬೇಕಿನ್ನು, ಅವರು ಫಸ್ಟ್ ಟೈಮ್ ಆಫ್ ರೋಡು. ಸೊ ಫಸ್ಟ್ ಟೈಮ್ ಇಲ್ಲ, ಸೊ ಇದು ಫಸ್ಟ್ ಟೈಮು. ಹುಷಾರಾಗಿ ಬರಬೇಕಲ್ಲ, ನೋಡ್ಕೋಬೇಕು. ಹಾಂ, ನಾವೇನು ಮಾಡ್ತಾರೆ ನೋಡ್ದ ಏನು ಮಾಡ್ತೀವಿ, ಪ್ರಯತ್ನ ಇಲ್ವಲ್ಲ, ಕಾಲಲ್ಲಿ ಮುರಿದೋಗಿ. ಇನ್ನು ಪಾಪ ಅದೆಲ್ಲೋ ನಿಂತ್ಕೊಳಕ್ಕೂ ಆಗಲ್ಲ ನೋಡಿ. ಬೇಸ್ ಕೊಕ್ಕರೆ ಪಾಪ ಸುತ್ತೋಗಿದೆ. ಇದು ಆ್ಯಕ್ಚುಲಿ ದೊಡ್ಡ ಕೊಕ್ಕರೆ ಇದು. ಇದು ಬರೀ ಮೀನು ಮಾತ್ರ ತಿನ್ನೋದು ಅನ್ಸುತ್ತೆ, ಬರೀ ಮೀನು ತಿನ್ನೋದು ಇದು. ಮೀನು ಹೊಸೂರು. ಯಾವ ಹೊಸೂರು? ಓ ಇಲ್ಲೇನಾ? ನಾನೇನು ಅಲ್ಲೂ ತಮಿಳ್ನಾಡು ಹೊಸೂರು ಅಂದ್ಕೊಂಡೆ. ನಾವೇ ಇದ್ರು, ಅವನ ಹತ್ರ ಇದಿತ್ತಲ್ಲ, ಇಷ್ಟು ಇಡೋಣ. ಅವ್ರೇನು ಕುಡಿಯಲ್ಲ ಬ್ರೋ, ಮಳೆ ಇಲ್ಲ, ನೋಡೋಣ. ಫುಲ್ ಮಳೆ ಬರ್ತಾ ಇದೆ. ಆಮೇಲೆ ಬೇಕಾದ್ರೆ ಹಿಂಗೆ ಉಳಿದ್ರೆ ಮಳೆ ಇದೆಯಾ? ಹಾಂ ಸಾಕು ಬಿಡಿ, ಸಾಕು ಬಿಡಿ, ಸಾಕು. ಇದನ್ನು ಯಾವ ಕಡೆ ತಿರುಗಿಸ್ತೀರಾ ಬ್ರೋ? ಡೋರು ಅದೇ ಈ ಕಡೆ. ಹಾಂ ಓಕೆ. ಗೈಸ್ ಗುಡ್ ಮಾರ್ನಿಂಗ್. ಸೊ ಕ್ಯಾಂಪಿಂಗ್ ಎಲ್ಲ ಆಯಿತು ನೆನ್ನೆ ನೈಟು, ಸಕ್ಕತ್ತಾಯಿತು ಕ್ಯಾಂಪಿಂಗು. ಕ್ಯಾಂಪಿಂಗ್ ಎಲ್ಲ ಆಯಿತು. ಸೊ ಏನು ಕಸ ಬಿಟ್ಟಿಲ್ಲ ಆ್ಯಂಡ್ ಪ್ಲಾಸ್ಟಿಕ್ ಏನು ಎಷ್ಟೂ ಇಲ್ಲ. ನಾವು ನೋಡ್ತಾ ಇರ್ಬೋದು ಸುತ್ತಮುತ್ತ. ಸೊ ನೋಡಿ ಒಂದೊಂದು ಪ್ಲಾಸ್ಟಿಕ್ ಇಲ್ಲ. ನಾವೇನು ತಂದಿದ್ವಿ ಎಲ್ಲ ಎತ್ಕೊಂಡು ಹೋಗಿದ್ದೀವಿ. ಸೊ ಇವಾಗ ಹೊರಡೋ ಸಮಯ. ಬ್ರೋ ಹೆಂಗಿತ್ತು ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು. ಹಾಂ ಎಕ್ಸ್ಪೀರಿಯನ್ಸ್ ಆಯಿತು. ಹಾಂ, ಹೊಸ ಜಾಗ. ಹೊಸ ಜಾಗ ಸರ್ ನಿಮಗೆ? ತುಂಬಾ ಚೆನ್ನಾಗಿ ಅನಿಸ್ತು. ಹಾಂ, ಇದು ಅನ್ಎಕ್ಸ್ಪೆಕ್ಟೆಡ್. ಸೊ ಇವ್ರು ಬರೋ ಪ್ಲಾನ್ ಇರಲಿಲ್ಲ ಆ್ಯಕ್ಚುಲಿ. ಇವರಿಬ್ಬರೇ ಬರ್ತಿದ್ದು. ಸೊ ಜೊತೆಗೆ ಹಂಗೆ ಜಾಯ್ನ್ ಆಗಿ ಬಂದಿದ್ದಾರೆ. ಬಟ್ ಚೆನ್ನಾಗಿತ್ತು ವೈಬ್ಸ್ ಎಲ್ಲ. ಹಾಂ, ನಿನ್ನೆ ಏನಾದ್ರು ದೇವ್ ಫೋನ್ ಮಾಡಿರಲಿಲ್ಲ ಅಂದ್ರೆ ಈ ಒಂದು ಆಪರ್ಚುನಿಟಿ ಮಿಸ್ ಆಗ್ತಿತ್ತು. ನೋಡಿ ವ್ಯೂ ನೋಡಿ ಹೆಂಗಿದೆ. ಏನಂದ್ರೆ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಅವ್ರಿಗೊಂದು ಕಾಲ್ ಮಾಡ್ತಾ ಇರಿ.
ಈ ತರ ಚಾನ್ಸಸ್ ಎಲ್ಲ ಸಿಗೋ ಚಾನ್ಸಸ್ ಹೌದು ಬ್ರೋ. ದೇವು ಬ್ರೋ ನಿಮ್ಗೆ ಏನಂದ್ರೆ ನಾನು ಫಸ್ಟ್ ಟೈಮ್ ನೈಟ್ ಕ್ಯಾಂಪಿಂಗ್ ಅಂದ್ರೆ ಸುಮಾರು ಕಡೆ ಬೇರೆ ಕಡೆ ಮಾಡಿದ್ವಿ, ಈ ಲೊಕೇಶನ್ ಅಲ್ಲಿ ಫಸ್ಟ್ ಟೈಮ್ ಮಾಡಿರೋದು. ಹೌದು ಅಂದ್ರೆ ನೈಟ್ ಆಫ್ ರೈಡಿಂಗ್ ತುಂಬಾ ಚೆನ್ನಾಗಿದೆ. ಬಟ್ ಬಂದ್ರು ಕೂಡ ಸೋಷಿಯಲ್ ಮೀಡಿಯಾ ಜಾಸ್ತಿ ಹಾಕಿ ಅಪ್ಲೋಡ್ ಮಾಡಬೇಡಿ. ಬಂದು ಕ್ಲೀನ್ ಆಗಿ ನೋಡ್ಕೊಂಡು ಎಷ್ಟೇ ಆಗುತ್ತೆ ಅಷ್ಟು ಖುಷಿ ಪಟ್ಬಿಟ್ಟು ಏನೇ ಎಂಜಾಯ್ ಮಾಡಿ ಬೇಡ ಅನ್ನಲ್ಲ, ಬಟ್ ಏನು ಕಸ ಹಾಕ್ಬೇಡಿ, ಜಾಗನೇನು ಹಾಳು ಮಾಡ್ಬಿಡಿ ಅಷ್ಟೇ. ಅದು ಅಷ್ಟೇ ಕೇಳೋದು. ಸೊ ಇದು ಇವತ್ತಿನ ಒಂದು ಕ್ಯಾಂಪಿಂಗ್ ವ್ಲಾಗ್. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಚಲೋ.